ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25 ಅಥವಾ ಎಕನಾಮಿಕ್ ಸರ್ವೆ ಆಫ್ ದಿ ಕರ್ನಾಟಕ 24-25. ಸೊ ಈ ಒಂದು ಕ್ಲಾಸು 14ನೇ ಒಂದು ಭಾಗವಾಗಿದೆ. ಆಲ್ರೆಡಿ 13 ಕ್ಲಾಸ್ಗಳನ್ನ ಕೂಡ ಕಂಪ್ಲೀಟ್ ಮಾಡಿದ್ವಿ. ಅವುಗಳನ್ನ ನೀವು ನನ್ನ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಹಾಗಾಗಿ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ 11ನೇ ಟಾಪಿಕ್ ಆಗಿರುವಂತಹ ಮಾನವ ಅಭಿವೃದ್ಧಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತ MCQಗಳನ್ನ ಇವತ್ತಿನ ಕ್ಲಾಸಲ್ಲಿ ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಲೆಟ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 293ನೇ ಪ್ರಶ್ನೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ವಿದೇಶಿ ವಿದ್ಯಾರ್ಥಿ ವೇತನಕ್ಕೆ ಈ ಕೆಳಗಿನ ಯಾವ ಅರ್ಹ ಮಾನದಂಡಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ, ಡಾಕ್ಟರ್ BR ಅಂಬೇಡ್ಕರ್ ವಿದೇಶಿ ವಿದ್ಯಾರ್ಥಿ ವೇತನ ಅಂತ ಕರೀತಾರೆ. ಓಕೆ, ಹಾಗಾದ್ರೆ ಆ ಒಂದು ಸ್ಕೀಮ್ಗೆ ಅಪ್ಲಿಕೇಬಲ್ ಆಗಬೇಕಾದ್ರೆ ಏನೆಲ್ಲ ಕ್ರೈಟೀರಿಯಾಗಳಿದೆ ಬೇಕಂತ ಕೇಳ್ತಾರೆ. ಸೊ ನೋಡ್ತಗೋಣ. ಎ ಆಪ್ಷನ್, ಅರ್ಜಿದಾರರು ಭಾರತ ನಾಗರಿಕರಾಗಿರಬೇಕು ಮತ್ತು ಕರ್ನಾಟಕದ ನಿವಾಸಿಯಾಗಿರಬೇಕಂತಿದೆ. ಬಿ ಬಂದು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಪ್ರತಿಷ್ಠಿತ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಮತ್ತು PhD ಪದವಿಗಾಗಿ ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಸಿ ಆಪ್ಷನ್, ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಬಂದು 8 ಲಕ್ಷ ಮೀರಿರಬಾರದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲಿನ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಓವರ್ಸೀಸ್ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಫಾರಿನ್ ಯೂನಿವರ್ಸಿಟಿ ಕೊಟ್ಟಂತ ಏನು ಒಂದು ಅರ್ಹತೆಗಳಿದೆಯಲ್ಲ, ಕೊಟ್ಟಂತ ಎಲ್ಲ ಅರ್ಹತೆಗಳು ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನೆಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ, ಅಥವಾ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ಡಾಕ್ಟರ್ BR ಅಂಬೇಡ್ಕರ್ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಅಂತ ಕರೀತಾರೆ. ಇದೊಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಕರೀತಾರೆ. ಹೌದಾ, ಯಾವ ಕೋರ್ಸಿಗೆ ಕೊಡ್ತಾರೆ? ಇದು ಸ್ನಾತಕೋತ್ತರ ಪೋಸ್ಟ್ ಗ್ರಾಜುಯೇಟ್ ಗಳಿಗೆ ಮತ್ತೆ PhD ಮಾಡುವಂತ, ಅಂದ್ರೆ ವಿಶೇಷವಾಗಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಆಗಿರುವಂತವರಿಗೆ ಕೊಡ್ತಾ ಹೋಗ್ತಾರೆ. ಓಕೆನಾ? ನೋಡಿ, ಇಲ್ಲಿ ಆ ಕುಟುಂಬದ ಆದಾಯ ವಾರ್ಷಿಕ ಆದಾಯ ಬಂದು 8 ಲಕ್ಷ ಒಳಗಡೆ ಇರಬೇಕಾಗುತ್ತೆ. ಸೊ ಅವ್ರಿಗೆ ಏನಂದ್ರೆ 100% ಸ್ಕಾಲರ್ಶಿಪ್ ಏನದು ಇರುತ್ತೆ ಎಲ್ಲ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಯಾವುದೇ ಅಭ್ಯರ್ಥಿ 8 ಲಕ್ಷದಿಂದ 15 ಲಕ್ಷದಿಂದ ಕೂಡ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಇದ್ರೆ ಆತನಿಗೆ ಕೇವಲ 50% ವೆಚ್ಚ, ಅಂದ್ರೆ ಏನು ಎಕ್ಸ್ಪೆಂಡಿಚರ್ ಆಗುತ್ತಲ್ಲ ಮಾತ್ರ ಕೊಡ್ತಾ ಹೋಗ್ತಾರೆ. ಅದೇ ರೀತಿ 15 ಲಕ್ಷದಿಂದ 25 ಲಕ್ಷವರೆಗೆ ಇರುವಂತಹ ಏನು ಆದಾಯ ಇರುವಂತಹ ವಿದ್ಯಾರ್ಥಿ ಇರ್ತಲ್ಲ, ಆತನಿಗೆ 33% ಮಾತ್ರನೇ ಏನಂತಂದ್ರೆ ಆ ಒಂದು ಏನು ಎಕ್ಸ್ಪೆಂಡಿಚರ್ ಆಗುತ್ತೆ ಅಷ್ಟು ಕೊಡ್ತಾ ಹೋಗ್ತಾರೆ. ಸೊ ಓಕೆನಾ? ಸೊ ದಟ್ ಈಸ್ ಕಾಲ್ಡ್ ದ ಡಾಕ್ಟರ್ BR ಅಂಬೇಡ್ಕರ್ ವಿದೇಶಿ ವಿಶ್ವವಿದ್ಯಾಲಯಗಳೊಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭೂ ಒಡೆತನ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿದ ಕೇಳ್ತಾರೆ. ಸೊ ಭೂ ಒಡೆತನ ಯೋಜನೆ ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಭೂ ಒಡೆತನ ಯೋಜನೆ ಇದೆಯಲ್ಲ, ಇದು ಭೂ ರಹಿತವಾಗಿರುವಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಮುದಾಯಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಇಟ್ ಇಸ್ ಅ ರಿಲೇಟೆಡ್ ಟು ದ ಲ್ಯಾಂಡ್ಲೆಸ್ ಲೇಬರ್ ಆಫ್ ದ SC and ST ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅನ್ನು ನಾವು ಭೂ ಒಡೆತನ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಭೂ ಒಡೆತನ ಯೋಜನೆ ಅಂತ ಕರೀತಾರೆ. ಇದೊಂದು ಬಹಳ ಹಳೆಯದಂತ ಸ್ಕೀಮ್. 1999ರಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿ ಅಂದ್ರೆ ಯಾರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇರ್ತಾರಲ್ಲ, ಅವ್ರಿಗೆ ಅವರಿಗೆ ಭೂಮಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಸುಮಾರು ಈ ಯೋಜನೆಯಲ್ಲಿ 2 ಎಕರೆ ಕುಷ್ಕಿ ಅಥವಾ 1 ಎಕರೆ ತರಿ ಅಥವಾ ಬಾಗಾಯಿ ಜಮೀನನ್ನ ಏನ್ ಮಾಡ್ತಾರೆ, ಭೂ ರಹಿತ ಕೃಷಿ ಕಾರ್ಮಿಕರಿಗೆ, ಅದು ವಿಶೇಷವಾಗಿ SC ಮತ್ತು ST ಮಾತ್ರ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ನೋಡಿ, ಇದಕ್ಕೆ ಏನಂದ್ರೆ ಎಷ್ಟು ಪಡ್ತಾರೆ ಅಂದ್ರೆ ಸುಮಾರು 25 ಲಕ್ಷ ರೂಪಾಯಿ ಅವರಿಗೆ ಆ ಒಂದು ಅಮೌಂಟ್ ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಅರ್ಧ ಭಾಗ ಅಂದ್ರೆ ಸಹಾಯ ಇರುತ್ತೆ, ಇನ್ನು ಅರ್ಧ ಭಾಗ ಏನ್ ಮಾಡ್ಬೇಕಾಗತ್ತೆ ಅವರು. ಸೊ 10 ವರ್ಷಗಳಲ್ಲಿ 60 ಆದ್ರೆ 6% ಇಂಟ್ರೆಸ್ಟ್ ಅಂತಾರೆ ಆಕ್ಚುಲಿ ಆ ಅಮೌಂಟ್ ಅನ್ನ ಮರುಪಾವತಿ ಮಾಡಬೇಕಾಗ್ತದೆ. ಜೊತೆಗೆ ಈ ಭೂ ಒಡೆತನ ಯೋಜನೆ ಇದೆಯಲ್ಲ, ಇದೇನ್ ಮಾಡ್ತಾರೆ, ಆ ಕುಟುಂಬದ ಅಂದ್ರೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಮಹಿಳೆ ಕುಟುಂಬದ ಮಹಿಳೆ ಏನು ಗೃಹಿಣಿ ಇರ್ತಾರಲ್ಲ, ಅಕ್ಕಿನ ಹೆಸರಲ್ಲೇ ಈ ಒಂದು ಲ್ಯಾಂಡ್ ಗಳನ್ನ ರಿಜಿಸ್ಟ್ರೇಷನ್ ಅಥವಾ ನೋಂದಣಿಯನ್ನ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದ ಭೂ ಒಡೆತನ ಯೋಜನೆ, ಅಥವಾ ಇಂಗ್ಲಿಷ್ ಅಲ್ಲಿ ನಾವು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಅಂತ ಕರೀತಾರೆ. ಇಟ್ ಇಸ್ ಫಾರ್ ದ SC and ST ಲ್ಯಾಂಡ್ಲೆಸ್ ಪೀಪಲ್ಸ್ ಕೊಡುವಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಪ್ರೇರಣಾ ಯೋಜನೆಯು ಸಾಲವನ್ನ ಡ್ಯಾಶ್ ಅವರಿಗೆ ಒದಗಿಸ್ತಂದು ಕೊಟ್ಟಿದ್ದಾರೆ. ದ ಪ್ರೇರಣಾ ಸ್ಕೀಮ್ ಪ್ರೊವೈಡ್ಸ್ ಲೋನ್ ಇಷ್ಟು ಅಂತ ಕೇಳ್ತಿದ್ದಾರೆ. ಸೊ ಏನು ಪ್ರೇರಣಾ ಸ್ಕೀಮ್ ಇದೆಯಲ್ಲ, ಇದೇನ್ ಮಾಡುತ್ತಂದ್ರೆ ಪರಿಶಿಷ್ಟ ಜಾತಿಗಳಿಗೆ ಕೊಡುವಂತ ಒಂದು ಸಾಲದ ಯೋಜನೆಯಾಗಿದೆ. ದಟ್ ಈಸ್ ಕಾಲ್ಡ್ ದ ಶೆಡ್ಯೂಲ್ ಕ್ಯಾಸ್ಟ್. ಹೌದಾ, ಪ್ರೇರಣಾ ಸ್ಕೀಮ್ ಅಂತ ಕರೀತಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ,
ಪ್ರೇರಣಾ ಅಥವಾ ಇದನ್ನ ಇಟ್ಸ್ ಆಲ್ಸೋ ಕಾಲ್ಡ್ ದ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತ ಕರಿತೀವಿ ನಾವು, ಅಥವಾ ಮೈಕ್ರೋ ಕ್ರೆಡಿಟ್ ಸ್ಕೀಮ್ ಅಂತ ಕರೀತಾರೆ. ಇದೇನಂದ್ರೆ ಯಾರೆಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಪರಿಶಿಷ್ಟ ಜಾತಿಯ ನಿರುದ್ಯೋಗ ಇರುತ್ತಲ್ಲ ಅವರಿಗೆ ಏನಂದ್ರೆ ಒಂದು ಸ್ವಂತ ಉದ್ಯೋಗವನ್ನು ಮಾಡ್ಕೊಳ್ಳೋಕೆ ಏನ್ ಮಾಡ್ತಾರೆ, ಇಲ್ಲಿ ಸುಮಾರು 25,000 ರೂಪಾಯಿಗಳ ಒಂದು ಏನಂದ್ರೆ ಸಹಾಯಧನ ಅಂದ್ರೆ ಒಂದು ಲೋನ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ 15,000 ರೂಪಾಯಿ ಆಗಿರುತ್ತೆ ಅವ್ರಿಗೆ ಲೋನ್ ಕೊಡ್ತಾರೆ. ರಿಮೈನಿಂಗ್ ಏನು 10,000 ಇರುತ್ತಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಬಡ್ಡಿ ಅಂದ್ರೆ ಸಾಲವಾಗಿ ಕೊಡ್ತಾರೆ ಅದಕ್ಕೆ. ಸೊ ಮತ್ತೆ ಏನಂದ್ರೆ ರಿಟರ್ನ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ದ ಪ್ರೇರಣಾ ಅಂತ ಕರೀತಾರೆ. ಇದು ಕೇವಲ ಪರಿಶಿಷ್ಟ ಜಾತಿಗೆ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಸೊ ಸ್ವಾವಲಂಬಿ ಯೋಜನೆಯು ಡ್ಯಾಶ್ಗೆ ಸಂಬಂಧಿತವಾಗಿ ಕರೀತಾರೆ, ಹೌದಾ? ಸ್ವಾವಲಂಬಿ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಿದ್ದಾರೆ. ಸೊ ಸ್ವಾವಲಂಬಿ ಯೋಜನೆ ಇದೆಯಲ್ಲ ಇದೇನಂದ್ರೆ ಕುಶಲಕರ್ಮಿಗಳಿಗೆ ಸಂಬಂಧಪಟ್ಟಂತ ಒಂದು ಸಾಲದ ಯೋಜನೆಯಾಗಿದೆ. ಇಟ್ ಇಸ್ ರಿಲೇಟೆಡ್ ಟು ದ ಆರ್ಟಿಷನ್ಸ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸ್ವಾವಲಂಬಿ ಅಥವಾ ಸಂಚಾರಿ ಮಾರಾಟ ಮಳಿಗೆ ಯೋಜನೆ ಅಂತ ಕರೀತಾರೆ. ಸೊ ಇದೇನಂದ್ರೆ ಯಾರೆಲ್ಲ ಈ ಚರ್ಮಕಾರರು ಇರ್ತಾರೆ ಅವರ ಸಮುದಾಯ ಏನಂದ್ರೆ ಆಕ್ಚುಲಿ ಅವರು ಸ್ವಯಂ ಉದ್ಯೋಗಕ್ಕೆ ಏನ್ ಮಾಡ್ತಾರೆ ಅಥವಾ ಅವರು ಸ್ವಂತ ಶೋರೂಮ್ಗಳನ್ನು ತೆರೆಯಕ್ಕೆ ಅಥವಾ ಮೊಬೈಲ್ ಅನ್ನು ತೆರೆಯಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಅವರಿಗೆ ಒಂದು ಸೊ ವಿಶೇಷವಾಗಿರುವಂತಹ ಈ ಕುಶಲಕರ್ಮಿಗಳಿಗೆ ಒಂದು ಸಾಲವನ್ನ ಅಥವಾ ಸಹಾಯಧನ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ನೋಡಿ ತಾಲೂಕು ಮಟ್ಟ ಆದ್ರೆ 2 ಲಕ್ಷವರೆಗೆ ಕೂಡ ಅವರಿಗೆ ಸಹಾಯಧನ ಕೊಡ್ತಾ ಹೋಗ್ತಾರೆ. ತಾಲೂಕು ಅಥವಾ ಜಿಲ್ಲಾ ಕೇಂದ್ರ ಆಗಿದ್ರೆ 3 ಲಕ್ಷವರೆಗೆ ಕೂಡ ಕೊಡ್ತಾರೆ. ಮಹಾನಗರ ಪಾಲಿಕೆ ಆಗಿದ್ರೆ 4 ಲಕ್ಷ ರೂಪಾಯಿ ಕೂಡ ಕೊಡ್ತಾರೆ. ಅದೇ ರೀತಿ ಬಿಬಿಎಂಪಿಗಳಾಗಿ ಬಿಬಿಎಂಪಿಗಳಂತ ಪ್ರದೇಶಗಳಾಗಿದ್ರೆ 5 ಲಕ್ಷ ರೂಪಾಯಿ ಕೊಡ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಇದು ಸೊ ಚರ್ಮಕಾರ ಸಮುದಾಯದ ಕುಶಲಕರ್ಮಿಗಳಿಗೆ ನೀಡುವಂತ ಒಂದೇನಂದ್ರೆ ಸಹಾಯಧನ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಸ್ವಾವಲಂಬಿ ಅಥವಾ ಸಂಚಾರಿ ಮಾರಾಟ ಮಳಿಗೆ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ನೋಡಿ ನೀವು ಕನ್ಫ್ಯೂಸ್ ಆಗ್ಬಿಡಿ. ಸ್ವಾವಲಂಬಿ ಬೇರೆ, ಸ್ವಾವಲಂಬಿ ಸಾರಥಿ ಯೋಜನೆ ಬೇರೆ. ಇಲ್ಲಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಸ್ವಾವಲಂಬಿ ಸಾರಥಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿ ಅಂತ ಕೇಳ್ತಾರೆ, ಹೌದಾ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಸ್ವಾವಲಂಬಿ ಸಾರಥಿ ಸ್ಕೀಮ್ ಅಂತ ಇದೆ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್ ಇದು 4 ಚಕ್ರದ ಅಂದ್ರೆ 4 ವೀಲರ್ ವೆಹಿಕಲ್ ಅನ್ನ ಕೊಡ್ಕೊಳ್ಳೋಕೆ ಸಾಲವನ್ನು ಒದಗಿಸುವ ಯೋಜನೆ ಅಂತ ಕೊಟ್ಟಿದ್ದಾರೆ. ಎರಡನೇ ಸ್ಟೇಟ್ಮೆಂಟ್ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ 15 ರಿಂದ 18 ವರ್ಷದ ವಯೋಮಿತಿ ನಿಗದಿ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅರ್ಜಿದಾರರ ಚಾಲನಾ ಪರವಾನಗಿಯನ್ನ ಹೊಂದಿರಬೇಕು ಅಥವಾ ಅಪ್ಲಿಕೆಂಟ್ ಶುಡ್ ಹೋಲ್ಡ್ ದ ಡ್ರೈವಿಂಗ್ ಲೈಸೆನ್ಸ್ ಇದೆ. ಹಾಗಾದ್ರೆ ಯಾವುದು ಸರಿಯಾಗಿದೆ ಅಂದ್ರೆ ಇಲ್ಲಿ ಸೊ 1 ಸರಿಯಾಗಿದೆ ಮತ್ತೆ 3 ಸರಿಯಾಗಿದೆ, 2 ತಪ್ಪಾಗಿದೆ. ಓಕೆನಾ? ನೋಡಿ ನಮಗೆ ಇಲ್ಲಿ ಕಾಮನ್ ಸೆನ್ಸ್ ಅಂದ್ರೆ ಸೊ ನಾವು ಕಾಮನ್ ಆಗಿ 18 ವರ್ಷ ಕೇಳಿದ್ರೆ 15 ರಿಂದ 18 ಅಂತ ಕೇಳಿದ್ರೆ ಸೊ ಇದು ತಪ್ಪಾಗುತ್ತೆ. ಸೊ ಆಪ್ಷನ್ ಬಿ 1 ಮತ್ತು 3. ಸೊ ಆಪ್ಷನ್ ಬಿ 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕರೀತಾರೆ. ಇದನ್ನ ನಮ್ಮ ರಾಜ್ಯದಲ್ಲಿರುವಂತಹ ಹಲವಾರು ನಿಗಮಗಳು, ಅದರಲ್ಲಿ ಡಿ ದೇವರಾಜ ಅರಸು ಏನು ಇಂದವರಗಳ ಒಂದು ಅಭಿವೃದ್ಧಿ ನಿಗಮ ಇದೆಯಲ್ಲ ಅದರ ಮುಖಾಂತರ ಕೂಡ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು 4 ವೀಲರ್ ವೆಹಿಕಲ್ ಗಳನ್ನ ಅಂದ್ರೆ ಹಿಂದುಳಿದಂತ ವರ್ಗದ ನಿರುದ್ಯೋಗಿಗೆ ಸೊ ಏನ್ ಮಾಡ್ತಾರೆ ಅಂದ್ರೆ ಸೊ 4 ಚಕ್ರಗಳ ಅಥವಾ 4 ವೀಲರ್ ವೆಹಿಕಲ್ ಕೊಂಡ್ಕೊಳ್ಳೋಕೆ ಸೊ ಏನ್ ಮಾಡ್ತಾರೆ ಸಹಾಯ ಮಾಡ್ತಾ ಹೋಗ್ತಾರೆ. ಹೌದಾ? ನೋಡಿ ಇಲ್ಲಿ ಈ ಒಂದು ಯೋಜನೆ ಇದೆಯಲ್ಲ ಇಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ ಆಗಿ 3 ಲಕ್ಷ ರೂಪಾಯಿ ಕೊಡ್ತಾರೆ ಸಹಾಯಧನ. 3 ಲಕ್ಷ ರೂಪಾಯಿ ಅಂದ್ರೆ ಸಬ್ಸಿಡಿ ಕೊಡ್ತಾರೆ. ಸೊ 50% ಏನಿರುತ್ತಲ್ಲ ಅಂದ್ರೆ 50% ಅದಕ್ಕೇನಂದ್ರೆ ರಿಮೈನಿಂಗ್ ಏನಂದ್ರೆ 1,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೀವು 6 ಲಕ್ಷ ರೂಪಾಯಿ ಏನಾದ್ರು ಕೊಡೋ ಒಂದು ಕಾರ್ ತಗೊಂಡ್ರೆ ಅದಕ್ಕೆ ಸರ್ಕಾರದಿಂದ ಈ ನಿಗಮದಿಂದ 3 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಇನ್ನು 3 ಲಕ್ಷ ಏನಂದ್ರೆ 1,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಅದನ್ನ ನೀವು ಸೊ ಮತ್ತೆ ರಿಮೈನಿಂಗ್ ಕಟ್ಟಬೇಕಾಗುತ್ತೆ. ಓಕೆನಾ? ಸೊ ದಟ್ ಈಸ್ ಕಾಲ್ಡ್ ದ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಕರೀತಾರೆ. ನೋಡಿ ಇಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದೇನಂದ್ರೆ ವಯೋಮಿತಿ ಬಂದು 21 ರಿಂದ 45 ವರ್ಷಗಳ ವಯೋಮಿತಿ ಇರಬೇಕಾಗ್ತದೆ. ಸೊ ಅದ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಸೊ 15 ರಿಂದ 18 ಕೊಟ್ಟಿದ್ದಾರೆ. ಹಾಗಾಗಿ ಸೊ ಬಿ ಎರಡನೇ ಆಪ್ಷನ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ 1 ಮತ್ತು 3 ಮಾತ್ರನೇ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಕುಡಿಯ, ಸಿದ್ದಿ, ಗೌಡಲು, ಅಲಸರು, ಕೊರಗ ಬುಡಕಟ್ಟುಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಹೌದಾ? ಕುಡಿಯ, ಸಿದ್ದಿ, ಗೌಡಲು, ಅಲಸರು, ಕೊರಗ ಟ್ರೈಬ್ಸ್ ಫೌಂಡ್ ಇನ್ ದಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಏನು ಕೊಟ್ಟಿರುವಂತಹ ಒಂದು ಟ್ರೈಬ್ಸ್ ಇದೆಯಲ್ಲ ಅದು ಕಂಡು ಬರುತ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ರೀಸೆಂಟ್ ಏನಂದ್ರೆ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿಗಳು ಅಂತಂದ್ರೆ ಸೊ ಚಾಮರಾಜನಗರ ಹಲವಾರು ಬುಡಕಟ್ಟು ಪ್ರದೇಶಗಳಿಗೆ ಒಂದು ವಿಸಿಟ್ ಮಾಡ್ತಾರೆ. ಸೊ ಅವಾಗ ಏನಂದ್ರೆ ಅವರಿಗೋಸ್ಕರ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕನ್ನೋದು ರೀಸೆಂಟ್ ಆಗಿ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಹಾಗಾಗಿ ಏನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ, ಕೊಡಗು, ಮೈಸೂರು, ಉತ್ತರ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು,
ಶಿವಮೊಗ್ಗ ಜಿಲ್ಲೆ ಅಂತಾರೆ ವಾಸಿಸುವಂತ ಏನು ಬುಡಕಟ್ಟು ಜನಗಳಿದಾರಲ್ಲ, ಸೊ ಕೊರಗ ಮತ್ತು ಜೇನುಕುರುಬ ಆಗಿರ್ಬೋದು, ಕಾಡು ಕುರುಬ, ಸೋಲಿಗ, ಎರವ, ಮಲೆಕುಡಿಯ, ಕುಡಿಯ, ಸಿದ್ದಿ, ಗೌಡಲು, ಅಸಲರು ಅಸಲರು, ಸೊ ಗೊಂಡ, ಬೆಟ್ಟ ಕುರುಬ ಅಂತ ಹೇಳ್ತಾರೆ. ಆಕ್ಚುಲಿ ಅವರಿಗೆ ಸೊ ಪೌಷ್ಟಿಕಾಂಶ ಆಹಾರಗಳನ್ನ ಕೊಡ್ಬೇಕನ್ನೋದು ರೀಸೆಂಟ್ ಒಂದು ಯೋಜನೆ ಮಾಡ್ತಾ ಹೋಗಿದ್ದಾರೆ. ಓಕೆನಾ, ಸೊ ಹಾಗಾಗಿ ಆ ಕಾರಣಕ್ಕಾಗಿ ನ್ಯೂಸ್ ಅಲ್ಲಿ ಇದೆ. ಮತ್ತೆ ನೋಡಿ ಗೊತ್ತಿರಲಿ, ಈ ಕೊರಗ ಮತ್ತೆ ಜೇನುಕುರುಬ ಇದೆಯಲ್ಲ, ಇವುಗಳು ನಮ್ಮ ರಾಜ್ಯದಿರುವಂತ ಕೇವಲ 2 ಏನಾಗಿದೆ ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಆಗಿದೆ. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ಗಳಲ್ಲಿ. ಸೊ ಹಾಗಾಗಿ ಇವ್ರಿಗೆ ಅಂದ್ರೆ ಸೊ ಪ್ರಧಾನಮಂತ್ರಿ ಜನ್ಮನ್ ಯೋಜನೆ ಅಥವಾ ಜಾನ್ಮನ್ ಯೋಜನೆ ಕೂಡ ಇವರಿಗೆ ಅಪ್ಲಿಕೇಬಲ್ ಆಗುತ್ತೆ. ಓನ್ಲಿ 2 ಟ್ರೈಬ್ಸ್, ಯಾವುದು ಕೊರಗ ಮತ್ತೆ ಜೇನುಕುರುಬ ಇದಾರಲ್ಲ, ಇವರು ನಮ್ಮ ರಾಜ್ಯದ ಕೇವಲ 2 ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಆಗಿದ್ದಾರೆ. ಅಂದ್ರೆ ಟ್ರೈಬಲ್ ಗ್ರೂಪ್ಸ್ ಗಳಲ್ಲಿ ಅತ್ಯಂತ ಬಡವರ, ಅತ್ಯಂತ ಪುವರ್ ಅಂತಂದ್ರೆ ಈ ಬ್ಯೂಟೀಸ್ ಆಗಿರ್ತಾರೆ. ಸೊ ಅದು ನಮ್ಮ ರಾಜ್ಯದಲ್ಲಿ 2 ಮಾತ್ರ ಇದೆ, ಕೊರಗ ಮತ್ತೆ ಜೇನುಕುರುಬ ಅಂತ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾರೆ. ನೋಡ್ತೋಣ, ಫಸ್ಟ್ ಸ್ಟೇಟ್ಮೆಂಟು, ಈ ಯೋಜನೆಯಡಿ ಎಲ್ಲಾ ಜಿಲ್ಲೆಗಳಿಗೆ ಸಾಲದ ಮೊತ್ತ 5 ಲಕ್ಷ ರೂಪಾಯಿ ಅಂತ ಇದೆ. ಎರಡನೇದ್ದು, ಈ ಸಾಲದ ಮೊತ್ತದ ಬಡ್ಡಿ ಬಂದು 2% ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇ ಸ್ಟೇಟ್ಮೆಂಟು, ಅರ್ಜಿದಾರರು 10 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನ ಹೊಂದಿರಬೇಕಂತ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಗಂಗಾ ಕಲ್ಯಾಣ ಇರಿಗೇಷನ್ ಸ್ಕೀಮ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಸೊ ಆಪ್ಷನ್ ಡಿ ಮೇಲ್ನೋಗಳು ಯಾವುದು ಅಲ್ಲ, ಅಥವಾ ನನ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನು ಗಂಗಾ ಕಲ್ಯಾಣ ಯೋಜನೆ ಇದೆಯಲ್ಲ, ಇದು 2 ರೀತಿಯಲ್ಲಿ ಕೊಡ್ತಾ ಹೋಗ್ತಾರೆ. ಒಂದು ವೈಯಕ್ತಿಕವಾಗಿರುವಂತಹ ಇರಿಗೇಷನ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ, ಇನ್ನೊಂದು ಸಮುದಾಯ ಕಮ್ಯುನಿಟಿ ಇರಿಗೇಷನ್ ಪ್ರೋಗ್ರಾಮ್ ಅಂತ ಕರೀತಾ ಹೋಗ್ತಾರೆ. ಸೊ ಹೌದಾ, ನೋಡಿ ಇದು ಕೇವಲ ಸೊ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ, ಸ್ಮಾಲ್ ಮತ್ತೆ ಮೀಡಿಯಂ ರೈತರಿಗೆ ಏನಂದ್ರೆ ಮೈಕ್ರೋ ಅಂದ್ರೆ ಏನಾಗುತ್ತೆ, ಸ್ಮಾಲ್ ಫಾರ್ಮರ್ಸ್ ಮಾತ್ರ ಆಕ್ಚುಲಿ ಅಂದ್ರೆ ಈ ಒಂದು ಸ್ಕೀಮು ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ಹೌದಾ, ನೋಡಿ ಇಲ್ಲೇನಂದ್ರೆ ಸೊ ಏನು ಒಂದು ಇದು ನೀರಾವರಿ ಸ್ಕೀಮ್ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಟೋಟಲ್ ಆಗಿ ಅವ್ರಿಗೆ ಸೊ 3,75,000 ಕೊಡ್ತಾರೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ. ಎಸ್, ಇದು ನಮಗೆ ಡಿಫ್ರೆಂಟ್ ಆಗಿದೆ ನೋಡಿ. ಈ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಏನು 7 ಜಿಲ್ಲೆಗಳಿದೆಯಲ್ಲ, ಇಲ್ಲಿ ವಾಟರ್ ಸ್ಕ್ಯಾಸಿಟಿ ತುಂಬಾ ಇದೆ, ನೀರಿನ ಬರಗಾಲ ಜಾಸ್ತಿ ಇದೆ. ಅದಕ್ಕೆ ಏನ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಭೂಮಿ ಜಾಸ್ತಿ ನೀರು ಬೇಕಾದ್ರೆ ಸೊ ಬೋರ್ ಹಾಕ್ಬೇಕಾದ್ರೆ ಜಾಸ್ತಿ ಒಂದು ಡ್ರಿಲ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಏನಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ 4,75,000 ಕೊಡ್ತಾರೆ. ಅದರಲ್ಲಿ 3,50,000 ಅಂದ್ರೆ ಅದನ್ನ ಬೋರ್ ಡ್ರಿಲ್ ಮಾಡಕ್ಕೆ ಮತ್ತೆ ಪಂಪ್ ಸೆಟ್ ವೆಚ್ಚ ಕೊಡ್ತಾರೆ. ಅದೇ ರೀತಿ ಏನು 75,000 ಮಾಡ್ತಾರೆ ಅಂದ್ರೆ ಸೊ ವಿದ್ಯುತ್ ಸರಬರಾಜು ಮಾಡಕ್ಕೆ ಕೊಡ್ತಾರೆ. ಇನ್ನು 50,000 ಸಾಲ ಕೊಡ್ತಾರೆ. ಅಂದ್ರೆ 4,75,000ದಲ್ಲಿ 3,00,000 ಎಷ್ಟು 25,000 ಏನ್ ಮಾಡ್ತಾರೆ ಅವ್ರಿಗೆ ಸೊ ಸಬ್ಸಿಡಿ ಇರುತ್ತೆ, 50,000 ಸಾಲ ಕೊಡ್ತಾರೆ. ಅದಕ್ಕೆ ಅಂದ್ರೆ 4% ಇಂಟ್ರೆಸ್ಟ್ ಅಲ್ಲಿ ಮತ್ತೆ ರೈತರು ಅದನ್ನ ಮರುಕಳಿಸಬೇಕಾಗ್ತದೆ. ಅದೇ ರೀತಿ ಏನು ಉಳಿದಂತ 20 ಜಿಲ್ಲೆಗಳಿದೆಯಲ್ಲ, ಅವ್ರಿಗೆ ಎಷ್ಟು ಕೊಡ್ತಾರೆ ಅಂದ್ರೆ 3,75,000 ಕೊಡ್ತಾರೆ ನೋಡಿ. ಸೊ 7 ಜಿಲ್ಲೆಗಳಿಗೆ ಮಾತ್ರ 4,75,000 ಕೊಡ್ತಾರೆ, 1 ಲಕ್ಷ ಜಾಸ್ತಿ ಇದೆ. ಉಳಿದಂತ 25 ಜಿಲ್ಲೆಗಳಿದೆಯಲ್ಲ ಅವ್ರಿಗೆ ಏನಂದ್ರೆ 3,75,000 ಕೊಡ್ತಾರೆ. ಇವ್ರಿಗೆ ಕೂಡ ಸೇಮ್ 50,000 ಸಾಲ ಇರುತ್ತೆ, ರಿಮೈನಿಂಗ್ ಇಂದ ಸಬ್ಸಿಡಿ ಕೊಡ್ತಾ ಹೋಗ್ತಾರೆ. ಅವರು ಕೂಡ 4% ಬಡ್ಡಿ ದರದಲ್ಲಿ 50,000 ಮತ್ತೆ ಬ್ಯಾಂಕಿಗೆ ಅಥವಾ ನಿಗಮಕ್ಕೆ ಮರಳಿ ಕೊಡಬೇಕಾಗ್ತದೆ. ಓಕೆನಾ, ಸೊ ಹಾಗಾಗಿ ಮತ್ತೇನಂದ್ರೆ ನೋಡಿ ಇಲ್ಲಿ ಸೊ 1 ಹೆಕ್ಟೇರ್ ಜಾಸ್ತಿ, ಇಲ್ಲೇನು ಕೇಳಿದ್ರೆ ಸೊ 2% ಅಲ್ಲ, ಇದು 4% ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿ ಕೊಡ್ತಾ ಹೋಗ್ತಾರೆ, ತಪ್ಪಾಗುತ್ತೆ. ಸೊ ಅದಾ ಯಾರ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರೋದು ಏನಂದ್ರೆ ಕಡ್ಡಾಯವಾಗಿ 1 ಎಕರೆ ಭೂಮಿಯನ್ನ ಹೊಂದಿರಲೇಬೇಕು, 1 ಹೆಕ್ಟೇರ್ ಭೂಮಿಯನ್ನ ಹೊಂದಿರಲೇಬೇಕಾಗುತ್ತೆ, 10 ಹೆಕ್ಟೇರ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಅರಿವು ಶಿಕ್ಷಣ ಸಾಲ ಅಥವಾ ಶೈಕ್ಷಣಿಕ ಸಾಲ ಯೋಜನೆಯು ಕುರಿತಾದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಕೊಟ್ಟಿದ್ದಾರೆ. ಇದೊಂದು ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆ ಇದು. ನೋಡ್ತಗೋಣ. ಸೊ ನಿಗಮವು ವೈದ್ಯಕೀಯ, ದಂತವೈದ್ಯಕೀಯ, ಇಂಜಿನಿಯರಿಂಗ್ ಮತ್ತು ಇತರೆ 28 ವೃತ್ತಿಪರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲವನ್ನ ಒದಗಿಸಲು ಕೊಟ್ಟಿದ್ದಾರೆ. ಸೊ ಎರಡನೇದು ವಾರ್ಷಿಕ ಬಡ್ಡಿ ದರ ಒಂದು 2% ಇದೆ ಅಂತ ಕೊಟ್ಟಿದ್ದಾರೆ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ಓಕೆನಾ, ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಸೊ 2 ಹೇಳಿಕೆಗಳು ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೋಡಿ ನಮಗೆ ಸಹಜವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಕರೀತಾರೆ.
ಅಂದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಓದ್ತಿರ್ತಾರೆ ಅವರಿಗೆ ಒಂದು ಎಜುಕೇಶನ್ ಲೋನ್ ಕೊಡೋಕೆ ಒಂದು ಸ್ಕೀಮ್ ಮಾಡಿದ್ದಾರೆ. ಅದನ್ನ ಅರಿವು ಸಾಲ ಯೋಜನೆ ಅಥವಾ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಕರೀತಾರೆ. ಸೊ ಯಾರೆಲ್ಲ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮುಖಾಂತರ ಪಾಸ್ ಆಗಿ ಏನು ಅವರು ಬ್ಯಾಕ್ವರ್ಡ್ ಕ್ಲಾಸ್ಗಳಾಗಿದ್ರೆ ಸೊ ಅವ್ರಿಗೆ ಏನಂತಂದ್ರೆ ಏನ್ ಮಾಡ್ತಾ ಇದ್ರೆ 28 ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ವಾರ್ಷಿಕವಾಗಿ 1 ಲಕ್ಷದಂತೆ ಏನ್ ಮಾಡ್ತಾರೆ ಗರಿಷ್ಠವಾಗಿ 4 ಲಕ್ಷದಿಂದ 5 ಲಕ್ಷವರೆಗೆ ಏನಂತಂದ್ರೆ ಒಂದು ಸಾಲವನ್ನ ಶೈಕ್ಷಣಿಕ ಸಾಲವನ್ನು ಕೊಡ್ತಾ ಹೋಗ್ತಾರೆ. ಓಕೆನಾ. ಬಡ್ಡಿ ದರ ಎಷ್ಟು ಇರ್ತದೆ ಅದಕ್ಕೆ? ಸೊ 2% ಇರ್ತದೆ. ಓಕೆನಾ. ಇನ್ನು ಆ ವಿದ್ಯಾರ್ಥಿ ಇರ್ತಲ್ಲ ಆತನ ಕುಟುಂಬದ ವಾರ್ಷಿಕ ಆದಾಯ ಬಂದು 3.5 ಲಕ್ಷದ ಒಳಗಡೆ ಇರಬೇಕಾಗ್ತದೆ. ಸೊ ದಟ್ ಈಸ್ ಕಾಲ್ಡ್ ದ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ತಪ್ಪಾದ ಅಂತಂದ್ರೆ 4th ಆಪ್ಷನ್ ಯಾವುದು ಕೂಡ ತಪ್ಪಾಗಿಲ್ಲ. ಹಾಗಾಗಿ ಆಪ್ಷನ್ 4 ನನ್ ಆಫ್ ದಿ ಇಸ್ ದ ರೈಟ್ ಆನ್ಸರ್. ಓಕೆ. ಎಸ್. ನೆಕ್ಸ್ಟ್ ನೋಟ್ ತಗೋಣ. ದೇವರಾಜ್ ಅರಸು ವೈಯಕ್ತಿಕ ಸಾಲ ಯೋಜನೆಯಡಿಯಲ್ಲಿ ನೆರವನ್ನ ಈ ಕೆಳಗಿನ ಯಾವ ವಲಯದ ಸ್ವಯಂ ಉದ್ಯೋಗ ಚಟುವಟಿಕೆಗಳಿಗಾಗಿ ಒದಗಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹೌದಾ ನೋಡಿ. ಆಕ್ಚುಲಿ ಅಂದ್ರೆ ಏನು ದೇವರಾಜ್ ಅರಸು ಒಂದು ನಿಗಮ ಇದೆಯಲ್ಲ ಅದೇನ್ ಮಾಡುತ್ತೆ ಒಂದು ಪರ್ಸನಲ್ ಲೋನ್ ಅಥವಾ ವೈಯಕ್ತಿಕ ಸಾಲ ಕೊಡ್ತದೆ. ಯಾವ ಕ್ಷೇತ್ರಕ್ಕೆ ಕೊಡುತ್ತೆ ಅಂತ ಕೇಳ್ತಾರೆ. ಸೊ ವ್ಯಾಪಾರ ಕ್ಷೇತ್ರಕ್ಕೆ ಕೊಡುತ್ತೆ. ಎಸ್. ಅದು ಸೇವಾಲಯ ಕೊಡುತ್ತೆ. ಹೌದು. ಅದೇ ರೀತಿ ಕೃಷಿ ಮತ್ತು ಅದರ ಸಂಬಂಧಿತ ಚಟುವಟಿಕೆಗಳಿಗೆ ವಲಯಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 4 ಮೇಲೆ ಎಲ್ಲಾ ಚಟುವಟಿಕೆಗಳಿಗೆ ಏನಂತಂದ್ರೆ ಆಕ್ಚುಲಿ ದೇವರಾಜ್ ಅರಸು ವೈಯಕ್ತಿಕ ಸಾಲ ಯೋಜನೆಯಲ್ಲಿ ಅವರಿಗೆ ಸಾಲವನ್ನು ಅಥವಾ ನೆರವನ್ನು ನೀಡ್ತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ವಯಂ ಉದ್ಯೋಗ ಸಾಲ ಅಂತ ಯೋಜನೆ ಕರೀತಾರೆ. ಸೊ ಹೌದಾ. ಇದೇನಂದ್ರೆ ಇದು ಕೂಡ ಡಿ ದೇವರಾಜ್ ಅರಸು ಹಿಂದೂ ವರ್ಗಗಳ ಒಂದು ಅಭಿವೃದ್ಧಿ ಮುಖಾಂತರ ಕೊಡ್ತಾ ಹೋಗ್ತಾರೆ. ಸೊ ಇದೇನಂದ್ರೆ ಆರ್ಥಿಕ ಚಟುವಟಿಕೆಗಳಿಗೆ ಕೃಷಿ ಚಟುವಟಿಕೆಗಳಿಗೆ ಕೂಡ ಕೊಡ್ತಾ ಹೋಗ್ತಾರೆ. ಹೌದಾ. ಇಲ್ಲಿ ಅಂದ್ರೆ ನೋಡಿ ಸೊ ಗರಿಷ್ಠವಾಗಿ 1 ಲಕ್ಷ ರೂಪಾಯಿ ಕೊಡ್ತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಟ್ ತಗೋಣ. ಹೊಲಿಗೆ ಯಂತ್ರ ವಿತರಣಾ ಯೋಜನೆಯ ಪ್ರಯೋಜನ ಪಡೆಯಲು ಷರತ್ತುಗಳು ಯಾವ ಅಂತ ಕೇಳ್ತಾರೆ. ವಾಟ್ ಆರ್ ದ ಕಂಡೀಷನ್ಸ್ ಆರ್ ಕ್ರೈಟೀರಿಯಾ ಟು ಗೆಟಿಂಗ್ ಬೆನಿಫಿಟ್ ಆಫ್ ದ ಸಿವಿಂಗ್ ಮಿಷಿನ್ ಡಿಸ್ಟ್ರಿಬ್ಯೂಷನ್ ಸ್ಕೀಮ್ ಅಂತ ಕೇಳ್ತಾರೆ. ನೋಡಿ ತಗೋಣ. ಅರ್ಜಿದಾರರು ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿರಬೇಕಂತಿದೆ. ಬಿ ಸ್ಟೇಟ್ಮೆಂಟು ಗ್ರಾಮೀಣ ಮತ್ತು ನಗರ ಅಭ್ಯರ್ಥಿಗಳಿಗೆ ವಾರ್ಷಿಕ ಕುಟುಂಬದ ಆದಾಯವು ವಿಭಿನ್ನವಾಗಿರುತ್ತದೆ. ಅಂದ್ರೆ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಇನ್ ಡಿಫರೆಂಟ್ ಫಾರ್ ರೂರಲ್ ಅಂಡ್ ಅರ್ಬನ್ ಕ್ಯಾಂಡಿಡೇಟ್ಸ್ ಅಂತಿದೆ. ಸಿ ಸ್ಟೇಟ್ಮೆಂಟು ವಯಸ್ಸಿನ ಮಿತಿ 18ರಿಂದ 55 ವರ್ಷಗಳ ನಡುವೆ ಇರಬೇಕಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಒಂದು ಷರತ್ತುಗಳು ಕರೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ಹೌದಾ. ನೋಡಿ ನಮಗೆ ಏನು ದೇವರಾಜ್ ಅರಸು ಒಂದು ಅಭಿವೃದ್ಧಿ ನಿಗಮ ಇದೆಯಲ್ಲ ಅದರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಸೊ ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರ ವಿತರಣಾ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ಹೌದಾ. ಸೊ ಹಾಗಾಗಿ ನೋಡಿ ಇಲ್ಲಿ ಯಾರಿಗೆ ಕೊಡ್ತಾರೆ ಅಂದ್ರೆ ಪ್ರವರ್ಗ 1, 2A, 3A, 3B ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೋಡಿ ಇದನ್ನ ಪಡಿಬೇಕಾದ್ರೆ ಏನು ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳು ಮಹಿಳೆ ಇರ್ತಾರಲ್ಲ ಆಕೆಯ ಕುಟುಂಬದ ವಾರ್ಷಿಕ ಆದಾಯ ಬಂದಷ್ಟು ಅಂತಂದ್ರೆ 98,000 ಒಳಗಡೆ ಇರಬೇಕಾಗ್ತದೆ. ಅದೇ ರೀತಿ ನಗರ ಪ್ರದೇಶದ ವ್ಯಕ್ತಿಗಳಾಗಿದ್ರೆ 1,20,000 ಒಳಗಡೆ ಇರಬೇಕಾಗ್ತದೆ. ಅವ್ರ ವಯೋಮಿತಿ ಬಂದು 18ರಿಂದ 55 ವರ್ಷಗಳ ಮಿತಿಯಲ್ಲಿ ಇರಬೇಕಾಗ್ತದೆ. ಓಕೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈ ಒಂದು ಯೋಜನೆಯ ಒಂದು ಬಳಕೆಯನ್ನ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಟ್ ತಗೋಣ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಲು ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ಅನ್ನು ತಗೋಣ. ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನ ನೀಡಲು ಪ್ರಾರಂಭಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಯಾವುದೇ ಆದಾಯದ ಮಿತಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳ್ತಾರೆ. ಸೊ ಓಕೆ. ಸೊ ಹಾಗಾಗಿ ಸೊ ಏನು ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಇದೆಯಲ್ಲ ಇದೊಂದು ಕೌಶಲ್ಯ ತರಬೇತಿ ಯೋಜನೆಯಾಗಿದೆ. ಇದನ್ನ ಕೇವಲ ಸರ್ಕಾರಿ ಸಂಸ್ಥೆಗಳ ಮುಖಾಂತರ ಏನಂತಂದ್ರೆ ಟ್ರೈನಿಂಗ್ ಅನ್ನ ಅಥವಾ ತರಬೇತಿಯನ್ನು ಕೊಡ್ತಾರೆ, ಖಾಸಗಿ ಸಂಸ್ಥೆಗಳಿಂದಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅದೇ ರೀತಿ ಈ ಒಂದು ಯೋಜನೆಯಲ್ಲಿ ಯಾರು ಕ್ಯಾಟಗರಿ ಫಸ್ಟ್ ಅಥವಾ ಪ್ರವರ್ಗ 1ಕ್ಕೆ ಸೇರಿರ್ತಾರೆ ಅವರಿಗೆ ಯಾವುದೇ ರೀತಿಯ ಆದಾಯದ ಮಿತಿಯನ್ನ ಇಲ್ಲಿ ಇಲ್ಲ. ದೇರ್ ಇಸ್ ನೋ ಎನಿ ಇನ್ಕಮ್ ಲಿಮಿಟ್ ಅನ್ನ ಫಾರ್ ಕ್ಯಾಟಗರಿ ಫಸ್ಟ್ ಕ್ಯಾಂಡಿಡೇಟ್ಸ್ ಅಂತ. ಹಾಗಾಗಿ ಸೊ ಇಲ್ಲಿ ಸರಿಯಾದ ಬಂದು ಆಪ್ಷನ್ 2 ಮಾತ್ರ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ ಸರಳ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ ಫಸ್ಟ್ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಅಂತ ಕರೀತಾರೆ. ಇದೇನಂದ್ರೆ ಹಿಂದುಳಿದ ವರ್ಗಗಳ ಒಂದು ವಿದ್ಯಾವಂತ ಯುವಕರಿಗೆ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಅನ್ನೋ ಯೋಜನೆ ಕೊಡುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದನ್ನ ಸರ್ಕಾರ ಸಂಸ್ಥೆಗಳಾದಂತಹ ITI ಆಗಿರ್ಬೋದು, KG, TTI, ATDC, GDDC ಮುಖಾಂತರ ಏನ್ ಮಾಡ್ತಾರೆ ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಓಕೆನಾ. ಸೊ ಹಾಗಾಗಿ ಅವ್ರೇನಿದ್ರೆ ಸೊ 10th ಮುಗಿದರಾಗಿರ್ಬೋದು, 2nd PUC, ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿದ್ರು ಕೂಡ ಈ ಒಂದು ಯೋಜನೆ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದು. ಜೊತೆಗೆ ವಯೋಮಿತಿ ಬಂದು 18ರಿಂದ 30 ವರ್ಷಗಳಿರಬೇಕಾಗ್ತದೆ.
ಅದೇ ರೀತಿ ಏನು ಪ್ರವರ್ಗ ಹೊಂದಿದೆಯಲ್ಲ ಅವ್ರಿಗೆ ಯಾವುದೇ ರೀತಿಯ ಆದಾಯದ ಮಿತಿಯನ್ನ ಇಲ್ಲಿ ಯಾವುದೇ ಇಟ್ಟಿಲ್ಲ. ಆದರೆ ಪ್ರವರ್ಗ 2A 3A ಮತ್ತೆ 3B ಇದಲ್ಲ, ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯ ಬಂದು 8 ಲಕ್ಷದ ಒಳಗಡೆ ಇರಬೇಕಾಗ್ತದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟದ್ರಲ್ಲಿ ಆಪ್ಷನ್ 2 ಮಾತ್ರ ಸರಿ ಆಗುತ್ತೆ. ನೋಡಿ ಸರದಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಅಂತ ಕರೀತಾರೆ. ಇದೊಂದು ಕೌಶಲ್ಯಾಭಿವೃದ್ಧಿ ಯೋಜನೆಯಾಗಿದೆ. ಸೊ ಇದನ್ನ ಕೇವಲ ಸರಕಾರಿ ಸಂಸ್ಥೆಗಳ ಮುಖಾಂತರನೇ ಕೊಡ್ತಾ ಹೋಗ್ತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಜೀವ ಜಲ ಅಥವಾ ಗಂಗಾ ಕಲ್ಯಾಣ ಯೋಜನೆಯನ್ನ ಈ ಕೆಳಗಿನ ಯಾವ ನಿಗಮದಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಸೊ ಗಂಗಾ ಕಲ್ಯಾಣ ಅಂದ್ರೆ ಒಂದೇ, ಜೀವ ಜಲ ಅಂದ್ರೆ ಕೂಡ ಒಂದೇ. ಆದ್ರೆ ಈ ಜೀವ ಜಲ ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಹೆಸರು ಬೇರೆ ಇಟ್ಟಿದ್ದಾರೆ. ಯಾವ ನಿಗಮ ಅಂತಂದ್ರೆ ಅದು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದೆಯಲ್ಲ, ಇಲ್ಲಿ ಗಂಗಾ ಕಲ್ಯಾಣ ಯೋಜನೆಯನ್ನ ಜೀವ ಜಲ ಅಂತ ಕರೀತಾರೆ. ಸೇಮ್ ಕ್ರೈಟೀರಿಯಾ, ಸೇಮ್ ಕಂಡೀಷನ್ಸ್ ಕೂಡ ಇರುವಂಥದ್ದು. ಓಕೆನಾ. ಇದೊಂದೇನಾಗಿದೆ, ನೀರಾವರಿ ಯೋಜನೆಯಾಗಿದೆ, ಅದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ. ಸೊ ಹಾಗಾಗಿ ಇದನ್ನ ಜಾರಿ ಮಾಡಿದ್ದಾರೆ ಅಂದ್ರೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದೆ. ಸೊ ಗಂಗಾ ಕಲ್ಯಾಣ ಎಲ್ಲ ಮಾಡಿದೆ, ಅದರ ಹೆಸರು ಮಾತ್ರ ಚೇಂಜ್ ಮಾಡಿದ್ರಲ್ಲಿ, ಅದನ್ನ ಜೀವ ಜಲ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ವೀರಶೈವ ಲಿಂಗಾಯತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಲ ಸೌಲಭ್ಯವನ್ನು ಒದಗಿಸುವ ಯೋಜನೆ ಯಾವುದು ಅಂತ ಕೇಳ್ತಾರೆ. ಸೊ ನೋಡಿ, ಸೊ ವೀರಶೈವ ಲಿಂಗಾಯತ ಸಮುದಾಯ ವಿದ್ಯಾರ್ಥಿಗಳಿಗೆ ಏನಂದ್ರೆ ಏನು ಶೈಕ್ಷಣಿಕ ಸಾಲ ಕೊಡಕ್ಕೆ ಏನ್ ಮಾಡಿದ್ರೆ ಬೇರೆ ನಿಗಮಗಳಲ್ಲಿ ಅದನ್ನ ಏನಂತ ಕರಿತೀವಿ ನಾವು, ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಕರೀತಾರೆ. ಅರಿವು ಬೇರೆ ನಿಗಮಗಳಲ್ಲಿ ಶೈಕ್ಷಣಿಕ ಸಾಲ ಯೋಜನೆ ಅಂತ ಕರೀತಾರೆ. ಸೊ ಇಲ್ಲಿ ಅಂತ ಕರಿತೀವಿ ನಾವು ಬಸವ ಬೆಳಗು ಯೋಜನೆ ಅಂತ ಕರೀತಾರೆ. ಬಸವ ಬೆಳಗು ಅಂತಂದ್ರೆ ಇದೇನಂದ್ರೆ ಇದೊಂದು ಶೈಕ್ಷಣಿಕ ಸಾಲ ಯೋಜನೆ ಅಥವಾ ಎಜುಕೇಶನಲ್ ಲೋನ್ ಸ್ಕೀಮ್ ಆಗಿದೆ. ಎಲ್ಲಿ ಅದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದನ್ನ ಲಾಂಚ್ ಮಾಡಿರುತ್ತದೆ. ಸೊ ಹಾಗಾಗಿ ಇಟ್ ಇಸ್ ಸೇಮ್ ಈಕ್ವಲ್ ಟು ದ ಅರಿವು ಶೈಕ್ಷಣಿಕ ಸಾಲ ಯೋಜನೆಯಲ್ಲಿ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಏನ್ ನೇಮತಿ ಇದೆಯಲ್ಲ, ಇದನ್ನ 2020ರಲ್ಲಿ ರಚನೆ ಮಾಡಿದ್ದಾರೆ. ಇದು ಹಲವಾರು ಸ್ಕೀಮ್ಗಳು. ಬಸವ ಬೆಳಗು ಅಂದ್ರೆ ಇದೊಂದು ಶೈಕ್ಷಣಿಕ ಸಾಲ ಯೋಜನೆಯಾಗಿದೆ. ಅದೇ ರೀತಿ ವಿದೇಶಿ ವಿದ್ಯಾವಿಕಾಸ ಅಂದ್ರೆ ವಿದೇಶಗಳು ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದಾಗಿದೆ. ಅದೇ ರೀತಿ ಜೀವ ಜಲ ಅಂದ್ರೆ ಇಟ್ ಈಕ್ವಲ್ ಟು ದ ನೀರಾವರಿ ಗಂಗಾ ಕಲ್ಯಾಣ ಯೋಜನೆ ಆಗಿದೆ. ಕಾಯಕ ಕಿರಣ ಅಂತಿದೆ, ಸ್ವಾವಲಂಬಿ ಸಾರಥಿ ಸೇಮ್ ಹೌದಾ, ವಿಭೂತಿ ನಿರ್ಮಾಣ ಅಂತಿದೆ. ಇದೇ ತರ ಸ್ಕೀಮ್ಗಳು ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಕೆಳಗಿನ ಮಾನದಂಡಗಳು ಯಾವ ಯೋಜನೆಗೆ ಸಂಬಂಧಿಸುತ್ತೆ ಕೇಳ್ತಾರೆ. ನೋಡ್ತೋಣ, A1 ಭಾರತದ ಪ್ರಜೆ ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಬಿ ಬಂದು ಅರ್ಜಿದಾರರು ಜಾತಿ ರಾಜ್ಯ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿರಬೇಕು. ಸಿ ಅರ್ಹ ಅಭ್ಯರ್ಥಿಗಳಿಗೆ ವಾರ್ಷಿಕ 15,000 ರೂಪಾಯಿಗಳನ್ನ ನೀಡಲಾಗುತ್ತದೆ ಕೊಟ್ಟಿದ್ದಾರೆ. ಸೊ ಡಿ ಬಂದು ಅರ್ಜಿದಾರರು ಸರಕಾರಿ ಅಥವಾ ಅನುದಾನಿತ ಯಾವುದೇ ಹಾಸ್ಟೆಲ್ ಇರಬಾರದು ಕೊಟ್ಟಿದ್ದಾರೆ. ಓಕೆ, ಈ 4 ಸ್ಟೇಟ್ಮೆಂಟ್ಗಳು ಯಾವ ಯೋಜನೆಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ಅದು ವಿದ್ಯಾಸಿರಿ ಯೋಜನೆಗೆ ಸಂಬಂಧಪಟ್ಟಂತ 4 ಹೇಳಿಕೆಗಳಾಗಿದೆ. ಹೌದಾ. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ವಿದ್ಯಾಸಿರಿ ಯೋಜನೆ ಅಂತ ಕರೀತಾರೆ. ಏನು ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ PUC ಹಿಡ್ಕೊಂಡು PhD ವರೆಗೆ ಏನು ಕೋರ್ಸ್ ಇರುತ್ತಲ್ಲ, ಸೊ ಯಾವುದೇ ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಅನುದಾನ ಅನುದಾನ ರಹಿತ ಕಾಲೇಜ್ ಆಗಿರ್ಬೋದು ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರೆ ಆತನಿಗೆ ಏನಾದರೂ ಕೂಡ ಹಾಸ್ಟೆಲ್ ವಿದ್ಯಾರ್ಥಿಗಳ ಸೌಕರ್ಯ ಸಿಕ್ಕಿಲ್ಲ ಅಂದ್ರೆ ನೋಡಬಹುದು ಅವರು ಆತ ಈ ವಿದ್ಯಾಸಿರಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು. ಓಕೆ, ಆತಗೆ ಏನ್ ಮಾಡ್ತಾರೆ, ಸೊ 10 ತಿಂಗಳಿಗೆ ಅಂದ್ರೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ ಸೊ 1,500 ಅಂತೆ. ಸೊ ಸಾರಿ 15,000 ಗರಿಷ್ಠವಾಗಿ 15,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಸೊ 1,500 ಕೊಡ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಮತ್ತೆ ಆತ ಕಡ್ಡಾಯವಾಗಿ ಭಾರತ ಪ್ರಜೆಯಾಗಿರ್ಬೇಕು, ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು, ಮತ್ತೆ ನಮ್ಮ ರಾಜ್ಯದಲ್ಲಿ ಬಂದಾಗ ಆತ ಸೊ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ ಆಗಿರ್ಬೇಕು. ಸೊ ಅಂದ್ರೆ 10 ತಿಂಗಳಿಗೆ 15,000 ರೂಪಾಯಿ ಕೊಡ್ತಾರೆ, ತಿಂಗಳಿಗೆ 1,500 ಕೊಡ್ತಾ ಹೋಗ್ತಾರೆ. ಜೊತೆಗೆ ಆತ ಯಾವುದೇ ರೀತಿಯ ಹಾಸ್ಟೆಲ್ ವ್ಯವಸ್ಥೆಯನ್ನ ಪಡ್ಕೊಂಡಿರಬಾರ್ದು ಸರ್ಕಾರಿದು. ಸೊ ಹಾಗಾಗಿ ಅದು ಯಾವ ಯೋಜನೆ ಅಂತಂದ್ರೆ ಅದು ವಿದ್ಯಾಸಿರಿ ಯೋಜನೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಪ್ರಧಾನಮಂತ್ರಿ ಜನ ವಿಕಾಸ್ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿದಂತೆ ಕೇಳ್ತಾರೆ. ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಜನ್ ವಿಕಾಸ್ ಯೋಜನೆ ಅಂತ ಕರೀತಾರೆ. ಸೊ ಪ್ರಧಾನಮಂತ್ರಿ ಜನ್ ವಿಕಾಸ್ ಯೋಜನೆ ಇದೆಯಲ್ಲ, ಇದು ವಿಶೇಷವಾಗಿ ನಮ್ಮ ದೇಶದ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಟ್ ಇಸ್ ರಿಲೇಟೆಡ್ ಟು ದ ಮೈನಾರಿಟೀಸ್ ಆಫ್ ದಿ ಇಂಡಿಯಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಪ್ರಧಾನಮಂತ್ರಿ ಜನ ವಿಕಾಸ್ ಯೋಜನೆ ಅಂತಿದೆ. ಇದರಿಂದ ಏನು ಬಂದ್ರೆ ಇದು ವಿಶೇಷವಾಗಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಹೌದಾ MSDP ಅಂತಂದ್ರೆ ಸೊ ಮಲ್ಟಿ ಸೆಕ್ಟರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಸೊ ಇದನ್ನ ಆ ಒಂದು ಏನು ಅಲ್ಪಸಂಖ್ಯಾತರ ಹಾಸ್ಟೆಲ್ ಕಟ್ಟಡಗಳನ್ನ ನಿರ್ಮಾಣ ಮಾಡಬಹುದು, ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ ಮಾಡಬಹುದು,
ಅದೇ ರೀತಿ ಲೇಬರ್ ವಾರ್ಡ್ ನಿರ್ಮಾಣ, ಶೌಚಾಲಯಗಳ ನಿರ್ಮಾಣ, ಮೊರಾರ್ಜಿ ದೇಸಾಯಿ ಶಾಲೆಗಳ ನಿರ್ಮಾಣ, ಕಾಲೇಜುಗಳ ನಿರ್ಮಾಣ ಮಾಡಬಹುದು. ಸೌದಾ ಅದೇ ರೀತಿ ಮೌಲಾನ್ ಮಾದರಿ ಶಾಲಾ ಕಟ್ಟಡ ನಿರ್ಮಾಣ, ಹೀಗೆ ಹಲವಾರು ಕಟ್ಟಡಗಳ ನಿರ್ಮಾಣ ಮಾಡ್ಕೊಳ್ಳೋಕೆ ಈ ಒಂದು ಸ್ಕೀಮ್ ಏನಂದ್ರೆ ಫಂಡಿಂಗ್ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ಪ್ರಧಾನಮಂತ್ರಿ ಜನ ವಿಕಾಸ್ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ನಮ್ಮ ದೇಶದ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಶ್ರಮ ಶಕ್ತಿ ಯೋಜನೆಯು ಡ್ಯಾಶ್ಗೆ ಸಂಬಂಧಿಸಿದೆ. ದ ಶ್ರಮ ಶಕ್ತಿ ಸ್ಕೀಮ್ ಈಸ್ ರಿಲೇಟೆಡ್ ಟು ಅಂತ ಕೇಳ್ತಾರೆ. ಸೊ ಹಾಗಾಗಿ ಈ ಶ್ರಮ ಶಕ್ತಿ ಇದೆಯಲ್ಲ, ಇದು ಕೂಡ ಅಗೇನ್ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಇಟ್ಸ್ ರಿಲೇಟೆಡ್ ಟು ದ ಮೈನಾರಿಟೀಸ್ ಆಫ್ ದಿ ಸ್ಟೇಟ್. ಅದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಶ್ರಮ ಶಕ್ತಿ ಯೋಜನೆ ಅಂತ ಕರೀತಾರೆ. ಇದನ್ನ ಅಲ್ಪಸಂಖ್ಯಾತ ವರ್ಗದ ಕುಲ ಕಸುಬುದಾರರಿಗೆ ಏನ್ ಮಾಡ್ತಾರೆ, ತರಬೇತಿ ನೀಡ್ಕೊಳ್ಳಕ್ಕೆ ಮುಖಾಂತರ ಅವ್ರನ್ನ ಕೌಶಲ್ಯ ಅಭಿವೃದ್ಧಿ ಮಾಡ್ಕೊಂಡಿರಂದ್ರೆ ಅವರು ಸಣ್ಣ ಪ್ರಮಾಣದ ಮುಂದ್ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಸುಮಾರು 50,000 ರೂಪಾಯಿಗಳ ಒಂದು ಸಾಲವನ್ನು ಕೊಡ್ತಾರೆ. ಓಕೆ, ಅದರಲ್ಲಿ 50% ಸಾಲ ಕೊಡ್ತಾರೆ, ಇನ್ನು 50% ಏನಾಗಿರುತ್ತೆ ಅವರಿಗೆ ಸಹಾಯಧನ ಆಗಿರುತ್ತೆ. ಆ ಸಹಾಯಧನ ಸಾಲಕ್ಕೆ ಏನ್ ಮಾಡಬೇಕಾಗುತ್ತೆ, ಅವರು 4% ಇಂಟ್ರೆಸ್ಟ್ ಅಲ್ಲಿ ಮತ್ತೆ ಬಡ್ಡಿ ಮುಖಾಂತರನ ಹಿಂದಿರಿಸಬೇಕಾಗ್ತದೆ. ಓಕೆನಾ, ಅಂದ್ರೆ ಈ ಯೋಜನೆ ಇಲ್ಲಂದ್ರೆ ಸೊ ಗರಿಷ್ಠವಾಗಿ 50,000 ರೂಪಾಯಿ ಕೊಟ್ಟರೆ 25,000 ರೂಪಾಯಿ ಸಬ್ಸಿಡಿ ಇರ್ತದೆ, 25,000 ರೂಪಾಯಿ ಸಾಲ ಇರುತ್ತೆ. ಅದನ್ನ 4% ಇಂಟ್ರೆಸ್ಟ್ ಅಲ್ಲಿ ಮತ್ತೆ ಆ ನಿಗಮಕ್ಕೆ ಅಥವಾ ಒಂದು ಇಲಾಖೆಗೆ ಮರು ನೀಡಬೇಕು, ಪಾವತಿ ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ದ ಶ್ರಮ ಶಕ್ತಿ ಯೋಜನೆ ಅಂತ ಕರೀತಾರೆ. ಇದು ಕೂಡ ರಿಲೇಟೆಡ್ ಟು ದ ಮೈನಾರಿಟೀಸ್ ಅಂತ ಕರಿತೀವಿ ನಾವು. ಓಕೆ, ಅದೇ ರೀತಿ ಇನ್ನೊಂದು ಸ್ಕೀಮ್ ಇದೆ ನೋಡಿ, ಶ್ರಮ ಶಕ್ತಿ ವಿಶೇಷ ಮಹಿಳಾ ಯೋಜನೆ ಅಂತ ಕರೀತಾರೆ. ಶ್ರಮ ಶಕ್ತಿ ವಿಶೇಷ ಮಹಿಳಾ ಯೋಜನೆ ಅಥವಾ ಶ್ರಮ ಶಕ್ತಿ ಸ್ಪೆಷಲ್ ವುಮೆನ್ ಸ್ಕೀಮ್ ಅಂತ ಕರೀತಾರೆ. ಇದು ಕೂಡ ಅಲ್ಪಸಂಖ್ಯಾತ ಸಮುದಾಯದ ವಿಧವೆ ವಿಡೋ ಆಗಿರ್ಬೋದು, ಡೈವೋರ್ಸ್ ವಿಚ್ಛೇದಿತ ಆಗಿರ್ಬೋದು, ಮತ್ತೆ ಅವಿವಾಹಿತ ಮಹಿಳೆಯರಿಗೆ ಏನಂತಾರೆ ಆರ್ಥಿಕ ಸಬಲೀಕರಣಕ್ಕಾಗಿ ಅವರಿಗೆ 25,000 ರೂಪಾಯಿಗಳ ಒಂದಿನ 50,000 ರೂಪಾಯಿಗಳು ಅಂತಂದ್ರೆ ಕನಿಷ್ಠ ಸಾಲ ಕೊಡ್ತಾ ಹೋಗ್ತಾರೆ. ಅದರಲ್ಲಿ 25,000 ರೂಪಾಯಿ ಸಾಲ ಇರುತ್ತೆ, 25,000 ಒಂದು ಸಬ್ಸಿಡಿ ಕೊಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ಕಾಲ್ಡ್ ದ ಶ್ರಮ ಶಕ್ತಿ ಅಂತ ಕರೀತಾರೆ. ಇದು ವಿಶೇಷವಾಗಿ ಮಹಿಳೆಯರಿಗೆ, ಅದು ಕೂಡ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಕೊಡ್ತಾ ಹೋಗ್ತಾರೆ. ಇನ್ನೊಂದು ಸ್ಕೀಮ್ ಇದೆ ನೋಡಿ, ವೃತ್ತಿ ಪ್ರೋತ್ಸಾಹ ಯೋಜನೆ ಅಂತ ಕರೀತಾರೆ. ಇದು ಕೂಡ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಇದೇನಂದ್ರೆ ಸೊ ಗರಿಷ್ಠವಾಗಿ ಅವರಿಗೆ 1 ಲಕ್ಷ ರೂಪಾಯಿ ಅಂತಂದ್ರೆ ಸಾಲ ಕೊಡ್ತಾರೆ. ಅದರಲ್ಲಿ 50% ಸಹಾಯ ಇರುತ್ತೆ, 50% ಸೊ ಸಾಲ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದರ ಮುಖಾಂತರ ಅವ್ರು ಏನಂತಂದ್ರೆ ಒಂದು ಅವರ ವೃತ್ತಿಗಳನ್ನ ಸೊ ಡೆವಲಪ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅಂದ್ರೆ ನಾವು ವೃತ್ತಿ ಪ್ರೋತ್ಸಾಹ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಕೂಡ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಯೋಜನೆಗಳಾಗಿದೆ. ಯಾವ್ದಾವುದು ಶ್ರಮ ಶಕ್ತಿ ಇದೆ, ಶ್ರಮ ಶಕ್ತಿ ವಿಶೇಷ ಮಹಿಳಾ ಯೋಜನೆ ಇದೆ, ಆಮೇಲೆ ವೃತ್ತಿ ಪ್ರೋತ್ಸಾಹ ಯೋಜನೆ ಇದೆ. ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತೋಣ, ಫೇಶ್ ಇಮಾಮ್ ಮತ್ತು ಮೌಜಿನ್ಗಳು ಎಂಬ ಪದವು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ದ ಟರ್ಮ್ ಫೇಶ್ ಇಮಾಮ್ ಅಂಡ್ ಮೌಜಿನ್ಸ್ ಆರ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಏನು ಫೇಶ್ ಇಮಾಮ್ ಅಂದ್ರೆ ಗೊತ್ತಿರಬೇಕಾಗುತ್ತೆ, ಇವ್ರನ್ನ ಅಂತ ಕರಿತೀವಿ ಅಂದ್ರೆ ಲೀಡರ್ ಆಫ್ ದಿ ಪ್ರೇಯರ್ ಅಂತ ಕರೀತಾರೆ. ಈ ಮಸೀದಿಗಳಲ್ಲಿ ಯಾರು ಪ್ರೇಯರ್ ಮಾಡಿಸ್ತಾರಲ್ವಾ, ಪ್ರೇಯರ್ ಮಾಡಿಸುವಂತ ಒಬ್ಬ ನಾಯಕ ಅಂದ್ರೆ ಏನೊಬ್ಬ ಮೌಲ್ವಿ ಅಂತ ಕರಿತೀವಲ್ಲ, ಅವ್ರನ್ನ ನಾವು ಫೇಶ್ ಇಮಾಮ್ ಅಂತ ಕರೀತಾರೆ. ಅದೇ ರೀತಿ ಮೌಜಿನ್ಸ್ ಅಂದ್ರೆ ಈ ಪ್ರೇಯರ್ ಮಾಡಕ್ಕೆ ಯಾರು ಕಾಲ್ ಮಾಡ್ತಾರೆ ಅವ್ರನ್ನ ಮೌಜಿನ್ಸ್ ಅಂತ ಕರೀತಾರೆ. ಹೌದಾ, ಮಸೀದಿಗಳಲ್ಲಿ ನಮಾಜ್ ಮಾಡಕ್ಕೆ ಯಾರು ಕರೀತಾರೆ ಅವ್ರನ್ನ ಮೌಜಿನ್ಗಳು ಅಂತ ಕರಿತೀವಿ. ನಮಾಜ್ ಮಾಡಕ್ಕೆ ಯಾರು ಮುಂದಾಳತ್ವ ವಹಿಸ್ಕೊಂಡಿರ್ತಾರೆ ಅವ್ರನ್ನ ನಾವು ಫೇಶ್ ಇಮಾಮ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದು ಮುಸ್ಲಿಮರಿಗೆ ಸಂಬಂಧಪಟ್ಟಂತ ಒಂದು ಸೊ ಟರ್ಮ್ಸ್ಗಳಾಗಿದೆ, ಪದಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ರೀಸೆಂಟ್ ಇದರಲ್ಲಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಫೇಶ್ ಇಮಾಮ್ ಮತ್ತೆ ಮೌಜಿನ್ಗಳಿಗೆ ಗೌರವ ನೀಡಕ್ಕೆ ಮಾಡ್ತಾ ಹೋಗ್ತಾರೆ. ಹೌದಾ, ಏನು ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ ಏನಂತಂದ್ರೆ ಸೊ ಯಾರು ಕರ್ನಾಟಕ ಸರ್ಕಾರದ ಏನಂದ್ರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿರುವಂತ ಪೇಶ್ ಇಮಾಮ್ ಮತ್ತೆ ಮೌಜಿನ್ಸ್ ಇರ್ತಾರೆ, ಅವ್ರಿಗೆ ಏನಂದ್ರೆ ಪ್ರತಿ ತಿಂಗಳಿಗೆ ಗೌರವಧನ ಕೊಡ್ತಾರೆ. ಪೇಶ್ ಇಮಾಮ್ಗೆ 4,000 ರೂಪಾಯಿ ಕೊಡ್ತಾರೆ ಪರ್ ಮಂತ್. ಅದೇ ರೀತಿ ಮೌಜನ್ಗೆ ಸೊ 3,000 ರೂಪಾಯಿ ಕೊಡ್ತಾರೆ ಗೌರವಧನ ಆಗಿ. ಓಕೆನಾ, ಸೊ ಪೇಶ್ ಇಮಾಮ್ ಅಂತಂದ್ರೆ ಪ್ರಾರ್ಥನೆಯ ಮುಂದಾಳತ್ವ ವಹಿಸುವಂತವ್ರು, ಮೌಜಿನ್ ಅಂದ್ರೆ ಪ್ರಾರ್ಥನೆಗೆ ಕರೆಯುವಂತ ವ್ಯಕ್ತಿ ಆಗಿರ್ತಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಗೃಹಲಕ್ಷ್ಮಿ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟು, ಗೃಹಲಕ್ಷ್ಮಿ ಯೋಜನೆಯು ಕುಟುಂಬದ ಮುಖ್ಯಸ್ಥ ಮಹಿಳೆಯರಿಗೆ 2,000 ರೂಪಾಯಿಗಳ ಆರ್ಥಿಕ ನೆರವು ನೀಡುವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟು, ಸಾಂತ್ವನ ಯೋಜನೆಯಡಿಯಲ್ಲಿ 24x7 ಸಮಾಲೋಚನೆ ಮತ್ತು ಬಾಧಿತ ಮಹಿಳೆಯರಿಗೆ ಸ್ವಯಂ ಸೇವೆಗೆ ಅಗತ್ಯ ಸಹಾಯವನ್ನು ಒದಗಿಸುವ ಮೂಲಕ ಸೇವೆಗಳನ್ನ ಒದಗಿಸಲು ಕೊಟ್ಟಿದ್ದಾರೆ. ಸಿ ಸ್ಟೇಟ್ಮೆಂಟು, ಶಕ್ತಿ ಸದನಗಳು ವಿಧಿವೇರಿಗೆ ಮನೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ, ಸಖಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಸಮಗ್ರ ಆರೈಕೆಯನ್ನು ಒದಗಿಸಲು ಕೊಟ್ಟಿದ್ದಾರೆ. ಸೊ ತಪ್ಪಾದ ಯಾವುದಂದ್ರೆ ಸೊ ಆಪ್ಷನ್ ಸಿ ಇದೆಯಲ್ಲ,
ಶಕ್ತಿ ಸಾಧನಗಳು ಇವು ಯಾವುದೇ ರೀತಿಯ ಬಿಲ್ಡಿಂಗ್ ಸಂಬಂಧಪಟ್ಟದ್ದಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ. ನೋಡಿ ನಿಮಗೆಲ್ಲ ಗೊತ್ತಿರುವಂತೆ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಇದನ್ನ ಪಂಚ ಗ್ಯಾರಂಟಿಗಳು ಬರುವಂತಹ ಒಂದು ಯೋಜನೆ ಆಗಿದೆ. ಏನ್ ಮಾಡ್ತಾರೆ, ಸೊ ಕುಟುಂಬದ ಮಹಿಳಾ ಮುಖ್ಯಸ್ಥರು ಹೇಳಿದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ದ ಸೊ ಗೃಹಲಕ್ಷ್ಮಿ ಯೋಜನೆ ಅಂತ ಕರಿತೀವಿ. ಅದೇ ರೀತಿ ಎರಡನೇದು ಬಂದು ಸಾಂತ್ವನ ಯೋಜನೆ ಅಂತಿದೆ ನೋಡಿ. ಇದೇನಂದ್ರೆ ಯಾವೆಲ್ಲ ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆಯರು ಇರ್ತಾರೆ ಅವ್ರಿಗೆ ಅಂದ್ರೆ 24/7 ಕೊಡ್ತಾರೆ. ಹೌದಾ, ಯಾರಿಗೆ? ಅವ್ರಿಗೆ ಸಲಹೆ ಕೊಡ್ತಾರೆ, ಅಗತ್ಯ ನೆರವು ಕೊಡ್ತಾ ಹೋಗ್ತಾರೆ. ಯಾರಿಗೆ? ಅದು ವರದಕ್ಷಿಣೆ ಕಿರುಕುಳದಿಂದ ಪಟ್ಟಂತವ್ರು, ಲೈಂಗಿಕ ಕಿರುಕುಳಕ್ಕೆ ಒಳಗಾದಂಥವ್ರು, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದಂಥವ್ರು, ಅತ್ಯಾಚಾರ ಏನ್ ಮಾಡ್ತಾರೆ ಅವ್ರಿಗೆ ಒಂದು ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ, ಮತ್ತೆ ಅಗತ್ಯ ನೆರವು ಕೊಡ್ತಾ ಹೋಗ್ತಾರೆ. ಈ ಒಂದು ಸಾಂತ್ವನ ಯೋಜನೆ, ಇವನ್ ಕಾನೂನು ನೆರವು ಕೂಡ ಕೊಡ್ತಾ ಹೋಗ್ತಾರೆ. ಸೊ ಅದು ಸಾಂತ್ವನ ಯೋಜನೆ ಅಂತ ಕರೀತಾರೆ. ಸೊ ಅದೇ ರೀತಿ ನೋಡಿ ಶಕ್ತಿ ಸದನ ಅಂತ ಕರಿತೀವಿ ನಾವು. ಅದಕ್ಕಿಂತ ಮುಂಚೆ 2 ಸ್ಕೀಮ್ಗಳಿದ್ದು, ಅದನ್ನ ಸ್ವಾಧಾರ ಗೃಹ ಅಂತ ಕರಿತಾರೆ, ಉಜ್ವಲ ಅಂತಿದ್ದು. ಏನ್ ಮಾಡಿದ್ರು, ಎರಡನ್ನು ಕೂಡ ಮರ್ಜ್ ಮಾಡಿ ಈಗ ಒಂದು ಶಕ್ತಿ ಸದನ ಅಂತ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಯಾರೆಲ್ಲ ಶೋಷಿತ ಮಹಿಳೆಯರು ಇರ್ತಾರೆ, ಅದು ವಿಶೇಷವಾಗಿ ಲೈಂಗಿಕ ದುರುಪಯೋಗ ಪಟ್ಟಂತ ಮಹಿಳೆಯರು ಇರ್ತಾರೆ, ಅವ್ರಿಗೆ ಏನಂದ್ರೆ ಸೊ ಈ ಏನು ಶಕ್ತಿ ಸದನಗಳವರಿಗೆ ವಸತಿ ಕೊಡ್ತಾರೆ, ಆಹಾರ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಸಮಾಲೋಚನೆ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಾರೆ, ಪ್ರಾಥಮಿಕ ಆರೋಗ್ಯ ಸೌಲಭ್ಯಗಳು ಕೂಡ ಕೊಡ್ತಾ ಹೋಗ್ತಾರೆ. ಸೊ ಈ ಒಂದು ಶಕ್ತಿ ಸದನ ಒಂದು ಮುಖಾಂತರ. ಓಕೆನಾ. ಸೊ ಹಾಗಾಗಿ ಸೊ ಆಪ್ಷನ್ ಏನಾಗಿದೆ, ಶಕ್ತಿ ಸದನಗಳು ಇದು ನಿರ್ಮಾಣ ಕಾರ್ಯಕ್ರಮ ಅವ್ರಿಗೆ ಅಂತಂದ್ರೆ ಯಾರೆಲ್ಲ ಶೋಷಣೆ ಒಳಗಾಗಿರ್ತಾರೆ ಅವರಿಗೆ ಒಂದು ನೆರವು ನೀಡುವಂತಹ ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್. ಮತ್ತೆ ಇನ್ನೊಂದಿದೆ ನೋಡಿ, ಹೌದಾ, ಒನ್ ಸ್ಟಾಪ್ ಸೆಂಟರ್ ಅಂತ ಕರಿತೀವಿ ನಾವು. ಇದನ್ನ ಸಖಿ ಯೋಜನೆ ಅಂತ ಕೂಡ ಕರೀತಾರೆ. ಹೌದಾ, ಯಾರೆಲ್ಲ ಮಹಿಳೆಯರು ಶೋಷಣೆ ಒಳಗಾಗಿರ್ತಾರೆ ಅಥವಾ ಸಂತ್ರಸ್ತರಾಗಿರ್ತಾರೆ ಅವ್ರಿಗೆ ತಾತ್ಕಾಲಿಕ ಆಶ್ರಯ ಕೊಡ್ತಾರೆ, ಪೊಲೀಸ್ ನೆರವು ಕೊಡಿಸ್ತಾರೆ, ಮಾನಸಿಕ ಮತ್ತು ಆಪ್ತ ಸಮಾಲೋಚನೆ ಮಾಡ್ತಾರೆ, ಅಗತ್ಯ ಬೆಂಬಲ ಸೇವೆಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದು ಸಖಿ ಅನ್ನುವಂಥ ಯೋಜನೆ ಮುಖಾಂತರ. ಓಕೆನಾ. ಸೊ ಹಾಗಾಗಿ ಅದು ಕೂಡ ಮಹಿಳೆಗೆ ಸಂಬಂಧಪಟ್ಟ ಒಂದು ಯೋಜನೆ ಆಗಿರ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಸಚಿವಾಲಯವು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯನ್ನ ಜಾರಿಗೆ ತಂದಿದೆ? ತರುತ್ತದೆಲ್ಲ, ಆಲ್ರೆಡಿ ತಂದಿದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಮಿನಿಸ್ಟ್ರಿ ಇಂಪ್ಲಿಮೆಂಟ್ ದ ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್ ಅಂತ ಕೇಳ್ತಾರೆ. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ದಿ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತಿದೆ. ಮೂರನೇದು ಶಿಕ್ಷಣ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತಿದೆ. ಆಪ್ಷನ್ ಡಿ ಮೇಲಿನ. ಸೊ ಹಾಗಾಗಿ ಏನು ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್ ಇದೆಯಲ್ಲ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಈ 3 ಮಿನಿಸ್ಟ್ರಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಹೌದಾ, ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಸಚಿವಾಲಯ, ಆರೋಗ್ಯ ಸಚಿವಾಲಯ ಮತ್ತೆ ಶಿಕ್ಷಣ ಸಚಿವಾಲಯ 3 ಕೂತ್ಕೊಂಡು ಏನ್ ಮಾಡಿದೆ, ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಯೋಜನೆ ಕರೀತಾರೆ. ಓಕೆನಾ. ನೋಡಿ ನಮಗೆ ಸಾಧಾರಣ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಕರೀತಾರೆ. ಇದನ್ನ 2015ರಲ್ಲಿ ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಪ್ರಿವೆನ್ಷನ್ ಆಫ್ ದ ಜೆಂಡರ್ ಬಯಾಸ್ ಸೆಕ್ಸ್ ಸೆಲೆಕ್ಟಿವ್ ಎಲಿಮಿನೇಷನ್ ಅಂತ ಕರೀತಾರೆ. ಹೌದಾ, ಹೆಣ್ಣು ಭ್ರೂಣ ಹತ್ಯೆ ಆಗುತ್ತೆ ನಿಮ್ಗೆಲ್ಲ ಗೊತ್ತಿರುವಂತೆ. ಅಂದ್ರೆ ಆ ಒಂದು ಗರ್ಭದಲ್ಲಿರುವಂತ ಲಿಂಗವನ್ನ ಹೆಣ್ಣು ಮಗುವಿನ ಲಿಂಗ ಪತ್ತೆ ಮಾಡ್ಕೊಂಡು ಹೆಣ್ಣಾಗಿದೆ ಅದನ್ನ ಸಾಯಿಸ್ತಾರೆ. ಅದನ್ನ ನಾವು ಫೀಮೇಲ್ ಇನ್ಫೆಂಟಿಸೈಡ್ ಅಥವಾ ಹೆಣ್ಣು ಭ್ರೂಣ ಅಂತ ಕರೀತಾರೆ. ಹಾಗಾಗಿ ಈ ಬೇಟಿ ಬಚಾವೋ ಬೇಟಿ ಪಢಾವೋ ಮುಖ್ಯ ಉದ್ದೇಶ ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯುವಂಥದ್ದು, ಅದೇ ರೀತಿ ಆ ಮಗುವನ್ನ ರಕ್ಷಣೆ ಮಾಡಿಕೊಂಡು ಆ ಮಗುವಿಗೆ ಶಿಕ್ಷಣ ಕೊಡಿಸುವಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಕರೀತಾರೆ. ಸೊ ಹಾಗಾಗಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದಿಷ್ಟು ಕ್ಲಾಸ್ ಆಗಿದ್ದು. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಸೊ ಜೊತೆಗೆ ಈ PDF ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ದ ಗಿವನ್ ನಂಬರ್. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೋಣ. ಥ್ಯಾಂಕ್ ಯು.